ನಮಸ್ಕಾರ ವೀಕ್ಷಕರೇ. ಈಗ 4ನೇ ಅಧ್ಯಾಯದ ಕೊನೆಯ ಶ್ಲೋಕ 41ನೇ ಶ್ಲೋಕ. ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ. ತಸ್ಮಾತ್ ಹೇ ಭಾರತ, ಭಾರತ ಅಂದರೆ ಭರತ ಶ್ರೇಷ್ಠನೇ, ಭರತ ವಂಶೀಯ ಜನಾದ ಅರ್ಜುನನೇ ಅಂತ. ಹೃತ್ಸ್ಥಂ, ನಿನ್ನ ಈ ಹೃದಯದಲ್ಲಿ ಏನು ಒಂದು ಅಜ್ಞಾನ ಏನು ಆವರಿಸಿತ್ತೋ, ತಸ್ಮಾದ್ ಅಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ. ಜ್ಞಾನವೆಂಬ ಕತ್ತಿಯಿಂದ, ಅಸಿ ಅಂದರೆ ಕತ್ತಿ, ಹಸಿನ ಜ್ಞಾನಾಸಿನ, ಜ್ಞಾನವೆಂಬ ಖಡ್ಗದ ಮೂಲಕ ನೀನು ಈ ಸಂಶಯವನ್ನು, ನಿನ್ನ ಈ ಹೃದಯದಲ್ಲಿ ಏನು ಒಂದು ಸಂಶಯ ಉಂಟು ಮಾಡಿದೆಯೋ ಆ ಸಂಶಯವನ್ನು ಹೋಗಲಾಡಿಸಿ ಉತ್ತಿಷ್ಠ, ಬರೀ ಉತ್ತಿಷ್ಠ ಅಂತ ಎದ್ದೇಳು ಅಂತ ಹೇಳಲ್ಲ, ಸ್ಥಿತನಾಗಿ, ಮೊದಲು ಸ್ಥಿತನಾಗಿ ಆಮೇಲೆ ಎದ್ದು ಯುದ್ಧ ಮಾಡು ಅಂತ ಹೇಳಿ ಶ್ರೀಕೃಷ್ಣ ಈ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ವಿವರಿಸ್ತಾನೆ. ಇಲ್ಲಿ ಒಂದು ಸೂಕ್ಷ್ಮ ವಿಚಾರವನ್ನು ನಾವು ಎಲ್ಲರೂ ಯೋಚನೆ ಮಾಡಬೇಕು. ಜ್ಞಾನ ಅನ್ನೋದು ಕೇವಲ ತಿಳಿದುಕೊಳ್ಳೋದಷ್ಟೇ ಅಲ್ಲ, ಅದರಿಂದ ನಾವು ಮುಂದೆ ಏನು ಮಾಡ್ತೀವಿ ಅದನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಜ್ಞಾನಾಸಿನ, ಜ್ಞಾನವೆಂಬ ಖಡ್ಗ, ಯಾವಾಗಲೂ ಆ ಖಡ್ಗದಂತೆ ಅಷ್ಟು ನುಣುಪಾಗಿ ನಮ್ಮಲ್ಲಿ ಏನು ಒಂದು ದ್ವಂದ್ವ ಇರುತ್ತೋ ಅಥವಾ ಏನು ಸಂಶಯ ಇರುತ್ತೋ ಅದನ್ನು ಹೋಗಲಾಡಿಸುವ ಹಾಗೆ ನಾವು ಅದನ್ನು ಪ್ರಾಪ್ತಿಸಿಕೊಳ್ಬೇಕು. ಅದನ್ನೇ ಕೃಷ್ಣ ಹೇಳೋದು ತಸ್ಮಾದ್ ಅಜ್ಞಾನ ಸಂಭೂತಂ. ಏನು ಅರ್ಜುನನಿಗೆ ಆ ಅಜ್ಞಾನ ಅಂದರೆ, ಈಗ ನಮ್ಮವರನ್ನೇ ನಾನು ಅವ್ರ ಜೊತೆನೇ ಯುದ್ಧ ಮಾಡಬೇಕು, ಆ ಥರ ಒಂದು ಏನು ವಿಷಾದ ಉಂಟಾಗಿರುತ್ತೋ, ಯಾವ ಕಾರಣಕ್ಕಾಗಿ ಅವನು ಮುಂದೆ ಯುದ್ಧ ಮಾಡಬೇಕು ಅದನ್ನು ಹೇಳುವುದಕ್ಕೋಸ್ಕರ ಇಲ್ಲಿ ಜ್ಞಾನದ ಮೂಲಕ ಇಷ್ಟು ಹೊತ್ತು ಈ ಅಧ್ಯಾಯದಲ್ಲಿ ವಿವಿಧ ಬಗೆಯಾದ ಜ್ಞಾನವನ್ನು, ಯಜ್ಞಗಳನ್ನು ಹೇಳಿ ಕೃಷ್ಣ ಕೊನೆಯಲ್ಲಿ ಮತ್ತೆ ಹೇಳ್ತಾನೆ, ಚಿತ್ವ ಏವಂ ಸಂಶಯಂ ಚಿತ್ವೈನಂ ಸಂಶಯಂ ಏನಂ ಚಿತ್ವ ಸಂಶಯಂ, ಈ ಸಂಶಯವನ್ನು ಹೋಗಲಾಡಿಸಿ ಯೋಗ ಮಾತಿಷ್ಠೋತ್ತಿಷ್ಠ ಭಾರತ. ಹೇ ಅರ್ಜುನನೇ, ಆತಿಷ್ಠ, ಸ್ಥಿರನಾಗಿ, ಉತ್ತಿಷ್ಠ, ಎದ್ದೇಳು, ಯುದ್ಧಕ್ಕೆ ಸನ್ನದ್ಧನಾಗು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಪ್ರೇರೇಪಿಸುತ್ತಾನೆ.